ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಬೆಳಗ್ಗೆ ರೆಡಿಯಾಗಿ ತುಮಕೂರಿಗೆ ಹೊರಟಿದ್ದೀವಿ. ಏನು ವಿಷಯ, ಏನಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಪಾಪುಗೆ ಒಂದು ಫೋಟೋ ಶೂಟ್ ಮಾಡಿಸೋಣ ಅಂತ ಹೇಳಿ. ಪ್ರಿಯಾಂಶ್ಗೆ ಕೂಡ ನ್ಯೂ ಬಾರ್ನ್ ಶೂಟ್ ಮಾಡಿಸಿದ್ವಿ. ಇವಳಿಗೆ ಮಿಸ್ ಆಗುತ್ತೆ ಅಂತ ಇವಾಗ ಮಾಡಿಸ್ತಾ ಇದ್ದೀವಿ. ಇವಾಗ 3 months ಆಗಿದೆ, ಬಟ್ ಪರವಾಗಿಲ್ಲ, ಅದು ವ್ರಾಪಿಂಗ್ ಎಲ್ಲ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಪ್ರೇಯಾಂಶ್ ಇಲ್ಲಿ ನೋಡಿಲಿ, ಬಟ್ಟೆ ಹಾಕ್ಕೊಳ್ಳಲ್ಲ ಅಂತ ಹೇಳಿ ಓಡಾಡ್ತಾ ಇದ್ದಾನೆ. ಪಾಪು ತೊಟ್ಲಲ್ಲಿ ಮಲ್ಕೊಂಡಿದ್ದಾಳೆ ಆರಾಮಾಗಿ. ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ. ನನ್ನ ಹಸ್ಬೆಂಡ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅವ್ರು ಬಂದಮೇಲೆ ಹೊರಡ್ತೀವಿ. ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಫೋಟೋಶೂಟು ಮುಗಿಸ್ಕೊಂಡು ಬಂದ್ವಿ. ಸಾಕಪ್ಪ ಸಾಕು ಅನ್ನಿಸ್ಬಿಡ್ತು. ಪಾಪು ಅಂತೂ ಅಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾ ಇದ್ಲು, ತುಂಬ ಅಳ್ತಾ ಇದ್ಲು. ನನ್ನ ಹಸ್ಬೆಂಡ್ ಅಂತೂ ಇದೆಲ್ಲ ಬೇಕಿತ್ತ ಅವಳನ್ನ ಅಳಿಸ್ಕೊಂಡು ಫೋಟೋಸ್ ತೆಗಿಯೋ ಅಂಥದ್ದು ಅಂತ ಹೇಳಿ. ಬಟ್ ಆಮೇಲೆ ಫೋಟೋಸ್ ನೋಡುವಾಗ ಇದು ಎಷ್ಟು ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡ್ತಾರೆ ಫೋಟೋಸ್ ನೋಡಿಕೊಂಡು. ಬಟ್ ಮಗು ಆ ಒಂದು ಏಜ್ನ ದಾಟಿ ಮುಂದೆ ಹೋದ್ಮೇಲೆ ಮತ್ತೆ ನಾವು ಎಷ್ಟೇ ದುಡ್ಡಿದ್ರು ಕೂಡ, ಎಷ್ಟೇ ಟೈಮ್ ಇದ್ರೂ ಕೂಡ ಆ ರೀತಿಯಾಗಿ ಫೋಟೋಸ್ನ ತೆಗ್ಸೋದಕ್ಕಾಗೋದಿಲ್ಲ. ಆಲ್ರೆಡಿ 3 months ಆಗಿತ್ತು. ಅದನ್ನು ಸುತ್ತಬಿಟ್ಟು ರ್ಯಾಪ್ ಮಾಡಿಬಿಟ್ಟು ಮಗುನ ಆ ರೀತಿ ಫೋಟೋ ತೆಗೆಯೋದಕ್ಕೆ ಕಷ್ಟ ಆಗ್ತಿತ್ತು. ಯಾರಾದರೂ ನೀವು ನ್ಯೂ ಬಾರ್ನ್ ಶೂಟ್ಸ್ನ ಪ್ಲ್ಯಾನ್ ಮಾಡ್ಕೊಂಡಿದ್ರೆ
ಆದಷ್ಟು 1 ತಿಂಗಳ ಒಳಗೇನೆ ಹೋಗಿ. ಅವಾಗ ಮಕ್ಕಳು ಜಾಸ್ತಿ ಹೊತ್ತು ಆರಾಮಾಗಿ ಮಲ್ಕೊಳ್ತಿರ್ತವೆ. ಹ್ಯಾಂಡಲ್ ಮಾಡೋಕ್ಕೆ ತುಂಬ ಈಸಿಯಾಗಿರುತ್ತೆ. ಯಾವ ಪೋಸಲ್ಲಿ ಬೇಕಾದರೂ ಮಗುನ ಮಲಗಿಸಿ ಕೂರಿಸಿ ಯಾವುದೇ ಒಂದು ಪೋಸಲ್ಲಿ ಕೂಡ ಫೋಟೋಸ್ನ ತಗೊಳ್ಬೋದು. 2 ತಿಂಗಳು 3 ತಿಂಗಳು ಅಂತಂದರೆ ಅವಕ್ಕೆ ಫುಲ್ಲು ಸೆನ್ಸ್ ಆಗ್ತಾ ಇರುತ್ತೆ. ನಾವು ಟಚ್ ಮಾಡಿದ ತಕ್ಷಣ ಅವು ಎದ್ದೇಳ್ತವೆ. ನಾನು ತುಂಬ ಇದೇ ಥರ ಪೋಸ್ ಬೇಕು ಅಂತ ಎಲ್ಲ ಕೇಳಿದೆ, ಬಟ್ ನನ್ನ ಮಗಳು ಸ್ವಲ್ಪ ಕೂಡ ಸಪೋರ್ಟ್ ಮಾಡಲಿಲ್ಲ. ಅಷ್ಟು ಫೋಟೋಸ್ ಸಿಕ್ಕಿದೆ ಹೆಚ್ಚು ಅಂತ ಅಂದ್ಕೊಂಡೆ. ಅದು ಕೂಡ ಅಳಿಸ್ಕೊಂಡು ಹಾಗೆ ಹೀಗೆ ಸಮಾಧಾನ ಮಾಡಿ 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 ಮತ್ತೆ ಮಲಗಿಸಿ ಎಬ್ಬಿಸಿ ತುಂಬ ಕಷ್ಟ ಆಯಿತು. ಒಂದು 2.5 ಅವರ್ ಆಯಿತು ಫೋಟೋಸ್ ಕಂಪ್ಲೀಟಾಗಿ ತೆಗಿಯೋದಕ್ಕೆ. 2 ಥೀಮು ಬೇಬಿಗೆ ಫುಲ್ ಕಂಪ್ಲೀಟಾಗಿ ತೆಗ್ಸಿದ್ವಿ. 2 ಕೂಡ ವ್ರ್ಯಾಪ್ ಮಾಡಿನೇ ತೆಗೆದ್ರು. ಒಂದು ಬೆಡ್ ಥೀಮ್ ಬೇಕಿತ್ತು ನನಗೆ, ಬಟ್ ಅದು ಆಗೋದಿಲ್ಲ. ಅದು ಫುಲ್ಲು ನ್ಯೂ ಬಾರ್ನ್ ಅಂದರೆ 1 ತಿಂಗಳು ಒಳಗಿರಬೇಕು, ಒಂದು 15 ಡೇಸ್ಗೆ. ಆವಾಗ ಆ ರೀತಿ ಮಲ್ಕೊಳ್ತವೆ. ಅದರಲ್ಲಿ ಅದು ವೇಸ್ಟ್ ಸುಮ್ಮನೆ ಇವಾಗ ಮಾಡಿಸಿದ್ರೆ ಅಂತ ಅಂದರು. ಸೊ ಅದಕ್ಕೆ ಇನ್ನೊಂದು ಫ್ಯಾಮಿಲಿ ಥೀಮ್, ಮನೆಯವರೆಲ್ಲ ಜಸ್ಟ್ ಒಂದು ವೈಟ್ ಸ್ಕ್ರೀನ್ನ ಸೆಲೆಕ್ಟ್ ಮಾಡಿಕೊಂಡು ಬ್ಯಾಕ್ಗ್ರೌಂಡಿಗೆ ಅಲ್ಲಿ ಫೋಟೋಸ್ನ ತಗೊಂಡ್ವಿ. ಎಲ್ಲರೂ ಕೂಡ ಪ್ರೇಯಾಂಶು ಎಲ್ಲರದೂ ಕೂಡ ಅಲ್ಲಿನೇ ತೆಗೆಸ್ಕೊಂಡ್ವಿ. ಪ್ರೇಯಾಂಶ್ಗೆ ಕೂಡ 2 ಇಯರ್ಸ್ ಕಂಪ್ಲೀಟ್ ಆಗ್ತಿದೆ ಇನ್ನೇನು ಸ್ವಲ್ಪ ದಿನದಲ್ಲಿ. ಸೊ ಅದಕ್ಕೋಸ್ಕರ ಅವನಿಗೂ 2 ಅನ್ನೋ ನಂಬರನ್ನು ಕೊಟ್ಬಿಟ್ಟು ಅವನದೊಂದು ಸ್ವಲ್ಪ ಸಿಂಗಲ್ ಫೋಟೋಸ್ ಎಲ್ಲ ತಕ್ಕೊಟ್ರು. ತುಂಬ ಚೆನ್ನಾಗಿ ಫೋಟೋಸ್ನ ತಕ್ಕೊಟ್ರು. ನಮಗಂತೂ ಸ್ಯಾಟಿಸ್ಫೈಡ್ ಆಯಿತು ಅದು. ಅಜಯ್ ಕುಮಾರ್ ಫೋಟೋಗ್ರಫಿ ಅಂತ ಹೇಳಿ ಫೇಸ್ಬುಕ್ಕಲ್ಲಿ ಇದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಕೂಡ ಇದ್ದಾರೆ, ಯೂಟ್ಯೂಬ್ನಲ್ಲಿ ಕೂಡ ಅವರ ಒಂದು ಚಾನಲ್ ಇದೆ, ಓಪನ್ ಮಾಡಿದ್ದಾರೆ ನೀವು ಹೊಸದಾಗಿ. ಫೋಟೋಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಅವರ ಪೇಜ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಬೇಕಂದರೆ ಅವ್ರದ್ದು ಇನ್ಸ್ಟಾಗ್ರಾಮ್ ಎಲ್ಲ ಚೆಕ್ ಮಾಡಿ ನೋಡಿ. ಫೋಟೋಸ್ಗಳು ತೆಗ್ದಿರೋದು, ರೀಲ್ಸ್ ವೀಡಿಯೋಸ್ಗಳನ್ನೆಲ್ಲ ಮಾಡಿಕೊಡ್ತಾರೆ. ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು ಪ್ರೈಸ್ಗಳು. ತುಂಬ ಜನನ ನಾನು ಕೇಳಿದ್ದೆ ಅಂದರೆ ಫೋಟೋಗ್ರಫಿಗೆ, ಅವರೆಲ್ಲ ತುಂಬ ಕಾಸ್ಟ್ಲಿ ಹೇಳಿದರು. ನಮ್ಮ ಬಜೆಟಿಗೆ ಸರಿ ಹೋಗ್ತಾ ಇರಲಿಲ್ಲ. ಇವರು ಪರ್ಫೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಮೆಟರ್ನಿಟಿ ಶೂಟ್ ಕೂಡ ಹಾಗೆಯೇ ತುಂಬ ಜನ ಸರ್ಚ್ ಮಾಡಿ ಇವರನ್ನು ಸೆಲೆಕ್ಟ್ ಮಾಡಿಕೊಂಡೆ. ಸೊ ಹಾಗಾಗಿ ಬಜೆಟ್ ಫ್ರೆಂಡ್ಲಿ ಅಂತ ಹೇಳಿ ಇವ್ರನ್ನೇ ಕಂಟಿನ್ಯೂ ಮಾಡಿದ್ದೀನಿ. ಅಲ್ಲಿ ಎಲ್ಲಿ ಫೋಟೋಶೂಟ್ ಮಾಡಿಸಿದ್ದು ಅಂತಂದರೆ ತುಮಕೂರು ಸ್ನ್ಯಾಪ್ ಹೌಸ್ ಅಂತ ಹೇಳಿ ಅಲ್ಲಿ ಮಾಡಿಸಿದ್ದು. ತುಂಬಾ ಥೀಮ್ಸ್ ಇದೆ ಅಲ್ಲಿ ಕೂಡ. ನೀವು ಫಸ್ಟೇ ಒಂದು ಸಲ ಕಾಲ್ ಮಾಡಿಬಿಟ್ಟು ನಾವು ಬರ್ತಿದ್ದೀವಿ ಅಂತ ಹೇಳಿ ಬೇರೆ ಫೋಟೋಗ್ರಾಫರ್ಸ್ನ ಕರ್ಕೊಂಡು ಹೋಗ್ತಾ ಇದ್ದರೆ ಹೇಳಬೇಕು. ಯಾಕಂದರೆ ತುಂಬ ರಶ್ ಇದ್ದರೆ ಅಲ್ಲಿ ಥೀಮ್ಸು ವೆಯ್ಟ್ ಮಾಡಬೇಕಾಗುತ್ತೆ. ತುಂಬ ಬೇರೆ ಬೇರೆ ಮಕ್ಕಳು ಕೂಡ ತೆಗೆಸ್ಕೊಳ್ತಾ ಇರೋದ್ರಿಂದ. ನಾವು ಹೋದಾಗ ಕೂಡ ಅಷ್ಟೇ 1-2-3 ಥೀಮ್ಸಲ್ಲಿ ಆಲ್ರೆಡಿ ಫೋಟೋಶೂಟ್ ಎಲ್ಲ ಆಗ್ತಾಯಿತ್ತು. ಅದನ್ನು ವಿಡಿಯೋನಲ್ಲಿ ಹಾಕಿದ್ದೀನಲ್ಲ. ಆ ಮಗು ಅಂತೂ 9 ಮಂತ್ಸು ತುಂಬ ನೀಟಾಗಿ ಸಪೋರ್ಟ್ ಮಾಡ್ತಾಯಿತ್ತು, ತುಂಬ ಚೆನ್ನಾಗಿ ಫೋಟೋಸ್ ತೆಗೆಸ್ಕೊಳ್ತಾ ಇತ್ತು. ನ್ಯೂ ಬಾರ್ನ್ ಫೋಟೋಶೂಟು ತುಂಬ ಕಷ್ಟ ಇರುತ್ತೆ, ತುಂಬ ಟೈಮ್ ಹಿಡಿಯುತ್ತೆ, ತುಂಬ ತಾಳ್ಮೆ ಇರಬೇಕು ಮಾಡಿಸೋದಕ್ಕೆ ಕೂಡ. ಫೋಟೋಗ್ರಾಫರ್ ಕೂಡ ಅಷ್ಟೇ ಪೇಷನ್ಸಿಂದ ಮಾಡಿಕೊಟ್ರೆ ಮಾತ್ರ ಆಗುತ್ತೆ. ಆದಷ್ಟು ನೀವು ನ್ಯೂ ಬಾರ್ನ್ ಫೋಟೋಶೂಟ್ನ ಯಾರು ಮಾಡಿ ಅಂದರೆ ಆಲ್ರೆಡಿ ಅವರಿಗೆ ಪ್ರಾಕ್ಟೀಸ್ ಇರುತ್ತೆ, ನ್ಯೂ ಬಾರ್ನ್ ಶೂಟ್ಸ್ ಎಲ್ಲ ಮೊದಲೆಲ್ಲ ಮಾಡಿರ್ತಾರೆ, ಅಂಥವ್ರನ್ನೇ ಸೆಲೆಕ್ಟ್ ಮಾಡ್ಕೊಂಡು ಹೋಗಿ. ಹೊಸಬ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಹೋದರೆ ಖಂಡಿತ ಆಗೋದಿಲ್ಲ. ಅವರೆಲ್ಲ ಸ್ವಲ್ಪ ಫೋಟೋಸ್ನ ತಕ್ಕೊಡ್ತಾರೆ ಅಷ್ಟೇ. ಹಾಗೆ ಮಗುನ ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ. ಅಲ್ಲಿ 2 ಗರ್ಲ್ಸ್ ಇದ್ದರು. ಅದಾದಮೇಲೆ ಮತ್ತೆ ಓನರ್ ಅಥವಾ ಯಾರು ಗೊತ್ತಿಲ್ಲ, ಇನ್ನೂ ಒಬ್ಬರು ಲೇಡಿ ಬಂದು ಜಾಯಿನ್ ಆದರು. ಅವರು ಕೂಡ ಅಷ್ಟೇ ಮಗುನ ನೀಟಾಗಿ ಹ್ಯಾಂಡಲ್ ಮಾಡಿದ್ರು. ನಾವು ಇನ್ನೊಂದು ವ್ರ್ಯಾಪಿಂಗ್ ಕೂಡ ಕೇಳಿದ್ವಿ ಲಾಸ್ಟು ಫ್ಯಾಮಿಲಿ ಥೀಮ್ಗೆ. ಅದಕ್ಕೆಲ್ಲ ಏನು ಕಾಸ್ಟ್ ಮಾಡಲಿಲ್ಲ, ಅದನ್ನು ಕೂಡ ಮಾಡಿಕೊಟ್ರು. ಚೆನ್ನಾಗಿತ್ತು ಫೋಟೋಶೂಟು ಎಕ್ಸ್ಪೀರಿಯೆನ್ಸು. ಸೊ ಬಂದು ಸಾಕಾಗ್ಬಿಟ್ಟಿದೆ. ಅವರಿಬ್ಬರು ಆರಾಮಾಗಿ ಮಲ್ಕೊಂಡಿದ್ದಾರೆ. ನಾನು ಇವಾಗ ಇದೊಂದು ವಿಡಿಯೋನ ಮಾಡಿ ಹೋಗಿ ಮಲ್ಕೊಳ್ಬೇಕು. ಫೋಟೋಸ್ ಎಲ್ಲ ಇಮಿಡಿಯೇಟಾಗಿ ನೀವು ಪೆನ್ ಡ್ರೈವ್ ತೊಗೊಂಡೋದ್ರೆ ಅಲ್ಲೇ ಸಿಸ್ಟಮಿಂದ ಡೈರೆಕ್ಟಾಗಿ ಕಾಪಿ ಮಾಡಿಕೊಡ್ತಾರೆ. ಆ ಫೋಟೋಸ್ನೆಲ್ಲ ಎಡಿಟೆಡ್ ಫೋಟೋಸು ನಿಮಗೆ ಮತ್ತೆ ಪೆನ್ ಡ್ರೈವ್ಗೆ ಬೇಕು ಅಂದರೆ ಇನ್ನೊಂದಿನ ಅವರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಪೆನ್ ಡ್ರೈವ್ಗೆ ಹಾಕಿಸ್ಕೋಬೋದು, ಅಥವಾ ಡ್ರೈವಲ್ಲಿ ಕಳಿಸ್ಕೊಡ್ತಾರೆ, ಅಥವಾ ಡಾಕ್ಯುಮೆಂಟ್ಸಲ್ಲಿ ವಾಟ್ಸಪ್ಪಲ್ಲಿ ಬೇಕಂದರೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಅವರು ಸೆಂಡ್ ಮಾಡ್ತಾರೆ. ಆ ಎಡಿಟೆಡ್ ಫೋಟೋಸು ರೀಲ್ಸ್ ಎಲ್ಲ 1 ವೀಕ್ ಅಷ್ಟರಲ್ಲಿ ಸಿಗುತ್ತೆ ನಿಮಗೆ. ಅವರು ಬ್ಯುಸಿ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ, 1 ವಾರ ಆಗುತ್ತೆ. ಇಲ್ಲ ಅಂತಂದರೆ ಇಮಿಡಿಯೇಟಾಗಿ ಅದನ್ನು ಕೂಡ ಕಳಿಸ್ಕೊಡ್ತಾರೆ.
ಸೊ ತುಂಬ ಚೆನ್ನಾಗಿ ಫೋಟೋಸ್ ಬಂದಿದೆ. ನಾನು ನೆಕ್ಸ್ಟು ವ್ಲಾಗ್ಸ್ನಲ್ಲಿ ಕಂಪ್ಲೀಟಾಗಿ ಫೋಟೋಸು ಮತ್ತು ವೀಡಿಯೋಸ್ ಇನ್ನೂ ಎಡಿಟೆಡ್ ಕೊಟ್ಟಿಲ್ಲ, ರಾ ಫೋಟೋಸ್ ಮಾತ್ರ ಕೊಟ್ಟಿದ್ದಾರೆ. ಸೊ ಅದೆಲ್ಲ ನನಗೆ ಸಿಕ್ಕಿದ ಮೇಲೆ ನಾನು ಅದನ್ನು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ನನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.